ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಾಣಿಜ್ಯ ಮಂಡಳಿ ನಿಯೋಗ ಹಾಗೂ ನಿರ್ಮಾಪಕರ ಸಂಘದ ನಿಯೋಗ ಒಟ್ಟು 54 ಜನ ಸೇರಿ ಗೋವಾ ಟ್ರಿಪ್ಗೆ ಹೋಗ್ತಾರೆ. ಗೋವಾ ಅಂತ ಹೇಳಿದ ತಕ್ಷಣ ಎಲ್ಲರೂ ಮೋಜು ಮಸ್ತಿ ಮಾಡೋದಕ್ಕೆ ಹೋಗ್ತಾರೆ. ಜೊತೆಗೆ ಇಲ್ಲಿ ಹೋಗಿದ್ದಂತವರೆಲ್ಲ ಹಿರಿಯರು, ಎಲ್ಲ ತಿಳಿದಂತವರು. ಆದರೆ ಇವರ ನಡುವೆ ಒಂದು ಸಣ್ಣ ಗಲಾಟೆ ಆಗಿದೆ. ಆ ಸಣ್ಣ ಗಲಾಟೆ ದೊಡ್ಡ ಮಟ್ಟಕ್ಕೆ ಪರಿಣಾಮ ಬೀರಿರುವಂತದ್ದು. ಸದ್ಯಕ್ಕೆ ಹಲ್ಲೆಗೊಳಗಾಗಿರುವಂತಹ ಎ ಗಣೇಶ್, ನಿರ್ಮಾಪಕ ಎ ಗಣೇಶ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ನೀವು ಸಕ್ರಿಯರಾಗಿದ್ದೀರಾ ಸರ್. ನಿಮ್ಮ ಸಿನಿಮಾಗಳನ್ನೆಲ್ಲ ನೋಡಿ ಜನ ಇಷ್ಟಪಟ್ಟವರು. ಆದ್ರೆ ಈ ರೀತಿ ಘಟನೆ ಅಲ್ಲಿ ಆಗಿದ್ಯಾಕೆ? ಮತ್ತೆ ಒಂದು 30 ಸ್ಟಿಚಸ್ ಅಂತ ಕೇಳ್ಪಟ್ಟೆ ನಾನು. ಅಷ್ಟು ಸ್ಟಿಚಸ್ ಮತ್ತೆ ಅಲ್ಲಿ ಹಲ್ಲೆ ಆಗಿರುವಂತದ್ದು ಯಾಕಾಯ್ತು? ಜೊತೆಗೆ ನೀವು ಗೋವಾ ಟ್ರಿಪ್ ಈ ಸಂದರ್ಭದಲ್ಲಿ ಹೋಗಿದ್ಯಾಕೆ? ಆಕ್ಚುಲಿ ಅದು ಕಾರ್ಯಕಾರಿ ಸಮಿತಿ ಮಾಡಬೇಕು ಅಂತ ಗೋವಾ ಪ್ಲಾನ್ ಮಾಡಿದ್ದವರು. ಆಸ್ ಪರ್ ಬೈಲಾ ಅಲ್ಲಿ ಕಾರ್ಯಕಾರಿ ಸಮಿತಿ ಮಾಡಂಗಿಲ್ಲ ಅಂತ ವಿಷಯ ಬಂದಾಗ ಸೊ ಅದನ್ನು ಸಿನಿ 90ಗೆ ಅವ್ರು ಕನ್ವರ್ಟ್ ಮಾಡ್ಕೊಂಡು ನಾನೇ ಕೈಯಿಂದ ದುಡ್ಡು ಹಾಕಿ ನಾನು ಕರ್ಕೊಂಡೋಗಿ ಬರ್ತೀನಿ. ಸೊ ದಯವಿಟ್ಟು ಈ ಸಿನಿ 90 ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೂ ದಯವಿಟ್ಟು ಬನ್ನಿ ಅಂತ ಕರೆದ್ರು. ಸೊ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ನಿರ್ಮಾಪ ಸಂಘದ ಪದಾಧಿಕಾರಿಗಳು ಹೋದಾಗ ಸರಿ ನಾನು ಕೂಡ ಸರಿ ಆಯಿತು ಬರ್ತೀನಿ ಅಂತೇಳಿ ನಾನು ಗೋವಾ ಹೋಗೋದು. ಸೊ ಆ್ಯಕ್ಚುಲಿ ಹೋಗಿದ್ದೆ ಫ್ಲೈಟು 11 ಗಂಟೆ ಇದ್ದಿದ್ದು ಫ್ಲೈಟು ಡಿಲೇ ಆಗಿ ನಾವು ಫ್ಲೈಟ್ ಹತ್ತಿದ್ದೆ 4 ಗಂಟೆ ಈವ್ನಿಂಗ್ ಆಯಿತು ಏರ್ಪೋರ್ಟಲ್ಲಿ ಬೆಂಗಳೂರಲ್ಲಿ. ಸೊ ನಾವು ಹೋಗಿ ಸೇರಿದಾಗ ಕರೆಕ್ಟಾಗಿ ಎಕ್ಸಾಕ್ಟ್ 7 o'clock ಏನೋ ಆ ಹೋಟ್ಲಿಗೆ. ಸೊ ಹೋಟ್ಲಿಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಇಮಿಡಿಯೇಟಾಗಿ ಬನ್ನಿ ಅಂತಂದರೆ ಇಮಿಡಿಯೇಟ್ ಆಗೋದು. ಒಂದು 8, 9 ವರೆಗೆ ಇಂಥ ಒಂದು ಸಂದರ್ಭ ನಡೀತು. ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಊಟ ಮಾಡೋವಂಥ ಒಂದು ಸಂದರ್ಭದಲ್ಲಿ ರಥಾವರಂ ಮಂಜು ಮತ್ತು ಇವನು ಆಂತರ್ಯ ಸತೀಶ್, ಹುಚ್ಚ ಸತೀಶು ಏನು ಮಾಡಿದ್ರು, ಮಾತಿಗೆ ಅವರಲ್ಲಿ ಬೆಳೆದಿದೆ. ಸೊ ಬೆಳೆದಿದ ತಕ್ಷಣ ಏನು ಮಾಡ್ಬಿಟ್ಟ, ಕೂತಿದ್ದು ಊಟ ಮಾಡ್ತಾ ಇದ್ದ ಒಂದು ಪ್ಲೇಟ್ನ ತೆಗೆದು ಇವರಿಗೆ ರಥಾವರಂ ಮಂಜುಗೆ ತಲೆಗೆ ಹೊಡೆದ್ಬಿಟ್ಟ. ತಲೆಗೆ ಹೊಡೆದಾಗ ಏನಾಗೋಯ್ತು ಅಂತಂದರೆ ಆ ಪ್ಲೇಟು ಇದ್ರ ಪ್ಲೇಟ್ ಇತ್ತು. ಅದು ಹೊಡೆದಾಗಿದ್ದ ತಕ್ಷಣ ಓಪನ್ ಆಗೋಯ್ತು. ಸೆಂಟ್ರಿಗೆ ಓಪನ್ ಆಗಿದ ತಕ್ಷಣ ಆ ಪ್ಲೇಟಲ್ಲಿ ರಥಾವರಂ ಹಣೆಗೆ 3-4 ಮಾರ್ಕ್ ಥರ ಎಳೆದ್ಬಿಟ್ಟ. ಫುಲ್ ಡೀಪ್ ಔಟ್ ಆಯಿತು. ಸೊ ಆ ಸಂದರ್ಭದಲ್ಲಿ ಫುಲ್ ಫೇಸ್ ಬ್ಲಡ್ ಬಂದ್ಬಿಡ್ತು ಅವ್ರಿಗೆ. ಸೊ ಬ್ಲಡ್ ಬಂದ್ಬಿಡ್ತಲ್ಲ ಅಂತ ನಾವು ಸುಂದರ್ರಾಜ್ ಅವರು, ಬಾಮಾರಿಶು, ಗಿರೀಶ್ ಕೂತಿದ್ದೋ. ಬಿಡಿಸ್ಬೇಕು ಅಂದಾಗ ನಾನು ಮಾಡಿದೆ ಇಮ್ಮಿಡಿಯೇಟಾಗಿ ಎದ್ದು ಮದ್ದಿ ಕೊಡೋದೆ. ಏನು ಜಗಳ ಮಾಡ್ತೀರಾ? ಬಟ್ ಅಷ್ಟು ಕೈಯಲ್ಲಿ ಆ ಫೋರ್ಕ್ ಸ್ಪೂನ್ ಇರೋದು ನಾನು ನೋಡಲಿಲ್ಲ. ಆ ಸ್ಪೂನಲ್ಲಿ ಎತ್ತಿ ನಮಗೆ ಚುಚ್ಚಿಬಿಟ್ರು. ಚುಚ್ಚಿದಾಗ ನನಗೆ ಕಂಪ್ಲೀಟ್ ಮೂಗು ಓಪನ್ ಆಗಿ ಮತ್ತು ಮೇಲ್ಗಡೆ ಕಣ್ಣಿನ ಮೇಲ್ಗಡೆ ಒಳಗಡೆವರೆಗೂ ಡೀಪ್ ಹೋಗಿದೆ. ಸೊ ಟ್ರೀಟ್ಮೆಂಟ್ ತೊಗೋಬೇಕಾಯ್ತು. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು. ನನಗೆ ಇಲ್ಲ ನಾನು ಫ್ಯಾಮಿಲಿ ಡಾಕ್ಟರ್, ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗಲೇಬೇಕು ಅಂತೇಳಿ ಬೆಳಗ್ಗೆ ಮಾರ್ನಿಂಗ್ ಫ್ಲೈಟ್ಗೆ ನಾನು ಬಂದು ಇಲ್ಲಿ ಮಣಿಪಾಲ್ನಲ್ಲಿ ಫುಲ್ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಎಷ್ಟು ದಿನಕ್ಕೆ ನೀವು ಗೋವಾ ಟ್ರಿಪ್ ಪ್ಲಾನ್ ಮಾಡಿದ್ರಿ? ಜೊತೆಗೆ ಈ ಘಟನೆ ಆಗಿದ್ದ ದಿನ, ಡೇಟ್ ಏನಾದರೂ ಹೇಳ್ಬೋದಾ? ಜೊತೆಗೆ ಮತ್ತೆ ಟೈಮ್ ಕೂಡ. ಅದೇ ನಿನ್ನೆ ರಾತ್ರಿ ಒಂದು 10 ಗಂಟೆಗೆ ಸುಮಾರು ಇದು ನಡೀತು. ಸೊ ನಾನು ಮೆಡಿಕಲ್ ಎಲ್ಲ ರಿಪೋರ್ಟು ಮತ್ತು ಬರೀತಾರಲ್ಲ ಅವರೆಲ್ಲ ಬರೆದು ಎಲ್ಲ ನಮ್ಗೆ ಕಳಿಸೋ ಅಷ್ಟರಲ್ಲಿ ರೂಮಿಗೆ ಬಂದಾಗ ನಾನು 3 ಗಂಟೆ ಬೆಳಗಿನ ಜಾವ. ಸೊ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಟ್ರೈ ಮಾಡಿದೆ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಫಸ್ಟ್ ಫ್ಲೈಟ್ ಇದ್ದಿದೆ 11 ಸೊ ಆ ಫ್ಲೈಟಲ್ಲಿ ಬಂದು ನಾನು ಇಮಿಡಿಯೇಟಾಗಿ ನನ್ನ ಡಾಕ್ಟರ್ಸ್ ಎಲ್ಲ ಫೋನ್ ಮಾಡಿ ಹೇಳಿದೆ ಹಿಂಗಾಗಿದೆ ಅಂತ. ಸರಿ ಬಂದ್ಬಿಡಿ, ನಾನು ಚೆಕಪ್ ಮಾಡಿಸ್ತೀನಿ, ಎಲ್ಲ ಕಂಪ್ಲೀಟ್ ಚೆಕ್ ಮಾಡ್ತೀನಿ ಅಂತ ನೆನ್ನೆನೇ ENT ಸ್ಪೆಷಲಿಸ್ಟು, ಐ ಸ್ಪೆಷಲಿಸ್ಟ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸ್ಪೆಷಲಿಸ್ಟು, ಸರ್ಜನ್ನು ಎಲ್ಲ ನೋಡಿದ್ದಾರೆ. ಸೊ ಇವತ್ತು ಬ್ಲೀಡಿಂಗ್ ಏನಾರು ಆಯಿತು ಅಂತಂದರೆ ನಾಳೆ ಸರ್ಜರಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಬಟ್ ನಾನು ನೋಡಬೇಕು ಇವತ್ತೇನು ಹೆಂಗೆ ಯಾವ ಥರ ನನ್ನ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ. ಇವಾಗ ಹೋಗ್ಬೇಕು. ಈಗ 5 ಡಾಕ್ಟರ್ ಕಾಯ್ತಾ ಇದ್ದಾರೆ. ಸತೀಶ್ ಅವರು ಆ ಸಂದರ್ಭದಲ್ಲಿ ಏನಾದರೂ ಮದ್ಯಪಾನ ಮಾಡಿದ್ರ ಅಥವಾ ಇದೇ ಫಸ್ಟ್ ಟೈಮ್ ಮಾಡಿದ್ದ? ಅಥವಾ ಹಿಂದೆ ಏನಾದರೂ ಅವರು ಮದ್ಯಪಾನ ಮಾಡಿ ಈ ರೀತಿ ನಡವಳಿಕೆ ಇತ್ತ? ಹಿಂದೆ ಹೆಂಗಿದ್ರು ಏನನ್ನು ಗೊತ್ತಿಲ್ಲ. ಬಟ್ ಫುಲ್ ಟೈಟ್ ಆಗಿದ್ರು ಅಂತಂದರೆ ಈ ಮೈ ಮೇಲೆ ಯಾವುದು ಜ್ಞಾನ ಇಲ್ಲದಿರೋ ಹತ್ರ ಒಂಥರ ಕೈಯಲ್ಲಿ ಸ್ಪೂನ್ ಇಟ್ಕೊಂಡು ಯಾರು ಬಂದರೂ ಚುಚ್ಚಿಬಿಡ್ತೀನಿ ಅನ್ನೋ ಒಂದು ರೇಂಜಲ್ಲೇ ಅವ್ನು ನಿಂತ್ಕೊಂಡಿದ್ದು. ಯಾಕಂದರೆ ಈ ಥರ ಆ್ಯಕ್ಟಿವಿಟೀಸು 40-50 ವರ್ಷದಿಂದ ನಮ್ಮ ಚಿತ್ರರಂಗದಲ್ಲಿ ಯಾರ್ದೂ ಆಗಿರಲಿಲ್ಲ. ಸೊ ಒಂದು ಸಭೆ ಮಾಡೋಕ್ಕೆ ಅಂತ ಕರ್ಕೊಂಡೋಗಿ ಒಬ್ಬ ಕಾರ್ಯಕಾರಿ ಸಮಿತಿಗೆ ಒಂದು ಜವಾಬ್ದಾರಿತನ ತುಂಬ ಇಂಪಾರ್ಟೆಂಟು. ಸೊ ಅಂಥವನ ಕೈಲಿಂದ ಹಿಂಗಾಗುತ್ತೆ, ಎಲ್ಲರಿಗೂ ಚುಚ್ತಾನೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ. ಸೊ ಅಂಥ ಸಡನ್ನಾಗಿದೆ ಇದಿಷ್ಟು 2 ನಿಮಿಷದಲ್ಲಿ ನಡೆದಂಥ ಘಟನೆ. ಅಲ್ಲಿ